ಆರೋಗ್ಯ ಸಾಧಕರೇ, ನಿಮ್ಮೆಲ್ಲರಿಗೂ ಅಫಿಷಿಯಲ್ ಯೋಗ ಅಂಡ್ ನೇಚರ್ ಕ್ಯೂರ್ ಚಾನಲ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ. ಸಾಮಾನ್ಯವಾಗಿ ನಾವು ನೋಡ್ತಕ್ಕಂತಹ ತೊಂದರೆಗಳಲ್ಲಿ ಹೃದಯಾಘಾತ ಅಂತಕ್ಕಂಥದ್ದು ಬಹಳ ಜಾಸ್ತಿಯಾಗಿ ಕಾಮನ್ ಆಗಿ ಕಾಣಿಸ್ತಾ ಇದೆ. ಮೊದಲು ಜನ ಸಾಯ್ತಾ ಇದ್ರು ಅಂದ್ರೆ ಇನ್ಫೆಕ್ಷಿಯಸ್ ಡಿಸಾರ್ಡರ್ಗಳಿಂದ ಸಾಯ್ತಾ ಇದ್ರು. ಈಗ ಯಾರನ್ನಾದ್ರೂ ಕೇಳ್ರಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಹೇಳೋ ಕಾರಣ, ಇವ್ ನೆನ್ನೆ ಆರಾಮ ಇದ್ರು, ಇವತ್ತು ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿದೆ, ಅದರಿಂದನೇ ಸತ್ತಿದ್ದಾರೆ ಅಂತೇಳಿ. ಅಂದ್ರೆ ಹೃದಯಾಘಾತಗಳು ಬಹಳ ಹೆಚ್ಚಾಗಿ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಹೃದಯಾಘಾತಗಳಿಗೆ ನಾವು ಕಾರಣಗಳನ್ನ ಹುಡುಕೊಂಡ್ರೆ 3 ಮುಖ್ಯವಾದ ಕಾರಣಗಳನ್ನ ನಾವು ನೋಡ್ಬೋದು. ಒಂದು, ರಕ್ತದಲ್ಲಿ ಕೊಲೆಸ್ಟ್ರಾಲ್ ವೇರಿಯೇಷನ್ ಆಗ್ತಕ್ಕಂಥದ್ದು. ಎರಡನೆಯದು ಕ್ಲಾಟಿಂಗ್ ಫ್ಯಾಕ್ಟರ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಮೂರನೆಯದು ಫೈಬ್ರಿನೋಜನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಈ 3 ಯಾವಾಗ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾವೋ ಇವು ಮುಖ್ಯವಾದ ಕಾರಣಗಳು ಅಂತ ಹೇಳಿ ಕೆಲವು ಸಂಶೋಧನೆಗಳು ದೃಢಪಡಿಸಿದವೆ. ಇದರ ಜೊತೆಯಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಈ ಹೃದಯಾಘಾತ ಉಂಟಾಗ್ಲಿಕ್ಕೆ ಕೆಲವು ಕಾರಣಗಳನ್ನ ಕೊಟ್ಟಿದೆ. ಆ ಕಾರಣಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ಆದಷ್ಟು ನಾವು ಇವುಗಳಿಂದ ದೂರ ಇರತಕ್ಕಂತಹ ಕೆಲಸವನ್ನ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಹೃದಯಾಘಾತ ಸರಿ ಆಗ್ತಕ್ಕಂತಹ, ಅಂದ್ರೆ ಹೃದಯಾಘಾತಗಳು ಬರದೇ ಇರತಕ್ಕಂತಹ ಲೆವೆಲ್ಗೆ ನಾವು ತಲುಪಬಹುದು. WHO ಹೇಳಿದಂತಹ ಆ 7 ಯಾವ್ಯಾವು ಅಂತ ಹೇಳಿದ್ರೆ, ಒಂದನೆಯದು ಅಧಿಕ ರಕ್ತದೊತ್ತಡ, ಎರಡನೆಯದು ಅಧಿಕ ಕೊಲೆಸ್ಟ್ರಾಲ್, ಹೆಚ್ಚು ಮುಖ್ಯವಾಗಿ LDL ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತಕ್ಕಂಥದ್ದು, ಮೂರನೆಯದು ಧೂಮಪಾನ, ಮಧುಮೇಹ, ಬೊಜ್ಜುತನ, ಕುಂಠಿತ ದೈಹಿಕ ವ್ಯಾಯಾಮ ಮತ್ತು ಪುವರ್ ನ್ಯೂಟ್ರಿಷನ್. ಈ ದಿನ LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನ್ ಕರಿತೇವೋ ಅದನ್ನ ಎಷ್ಟು ಸಾಧ್ಯ ಅಷ್ಟು ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ, ನಾರ್ಮಲ್ ವ್ಯಾಲ್ಯೂ ಆಫ್ LDL ಏನು ಅಂತ ಹೇಳಿದ್ರೆ 100 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಅದೇ ರೀತಿಯಲ್ಲಿ HDL ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ 40 ಮಿಲಿಗ್ರಾಮ್ ಪರ್ ಡೆಸಿಲೀಟರ್, ಟೋಟಲ್ ಕೊಲೆಸ್ಟ್ರಾಲ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಅದೇ ರೀತಿ ಟೋಟಲ್ ಟ್ರೈಗ್ಲಿಸರೈಡ್ಸ್ 150 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. 10 to 19 ಇಯರ್ಸ್ ಓಲ್ಡ್ ಅವರಲ್ಲಿ 90 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಇದು ಟ್ರೈಗ್ಲಿಸರೈಡ್ಗಳು ಇರಬೇಕಾದಂತಹ ವ್ಯಾಲ್ಯೂ. ಇದರಲ್ಲಿ ಯಾವಾಗ LDL ಹೆಚ್ಚಿನದಾಗಿ ಆಗಿರುತ್ತೋ, 100ಕ್ಕಿಂತ ಮೇಲೆ ಯಾರ್ಯಾರಲ್ಲಿದೆಯೋ ನೀವೆಲ್ಲ ನೆನ್ಪಿಟ್ಕೊಳ್ರಿ, ಈ LDL ಯಾವಾಗ ಆಕ್ಸಿಡೇಷನ್ ಆಗುತ್ತೋ ಇದು ಅಥೆರೋಸ್ಕ್ಲಿರೋಸಿಸ್ ಅಂದ್ರೆ ರಕ್ತನಾಳದ ಒಳಗಿನ ಗೋಡೆಗಳಿಗೆ ಅಂಟ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ಗೋಡೆಗಳಿಗೆ ಅಂಟ್ಕೊಳ್ಳುತ್ತೋ ಅದು ಗಟ್ಟಿ ಆಗತ್ತೆ. ಗಟ್ಟಿ ಆದದ್ದು ಯಾವಾಗಾದ್ರೂ ಒಂದು ದಿನ ಅದು ಸಣ್ಣ ಉಂಡೆಗಳಾಗಿ ರಕ್ತಕ್ಕೆ ಬೀಳುತ್ತೆ. ಇದು ಹಾರ್ಟಿಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅದೇ ರೀತಿ ಮೆದುಳಿಗೆ ಹೋದಾಗ ಸ್ಟ್ರೋಕ್ ಆಗ್ತಕ್ಕಂಥ ಲಕ್ಷಣಗಳನ್ನ ನಾವು ಕಾಣಿಸ್ತೇವೆ. ಈ LDL ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು? ಈ LDL ಅನ್ನ ಕಡಿಮೆ ಮಾಡ್ಲಿಕ್ಕೆ ಅತಿ ಮುಖ್ಯವಾಗಿ ನಾವು ಮಾಡ್ಬೇಕಾದ್ದು ಏನು ಅಂತ ಹೇಳಿದ್ರೆ, ಸರಳ ಸುಲಭವಾದದ್ದನ್ನ ಹೇಳ್ತೇನೆ. ರಾತ್ರಿ ಊಟ ಎಷ್ಟು ಸಾಧ್ಯ ಅಷ್ಟು ಬೇಗ ಮಾಡ್ರಿ. 6:30 7ಕ್ಕೆಲ್ಲ ನೀವು ಊಟವನ್ನ ಮಾಡ್ರಿ. ಒಂದು ಇಂಪಾರ್ಟೆಂಟ್, ನೀವು ಹೇಗೆ ಅಂತ ಹೇಳಿದ್ರೆ, ಈಗ ಸ್ಟ್ಯಾಟಿನ್ ಡ್ರಗ್ಸ್ ಗಳನ್ನ ತಗೊಳ್ತೀರಿ, ಇದರಿಂದ ನನಗೆ ಬ್ಲಡ್ ಥಿನ್ನರ್ ಆಗುತ್ತೆ, LDL ಕಡಿಮೆ ಆಗುತ್ತೆ, ಆಂಟಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಗಳನ್ನ ತಗೊಳ್ಳೋದು. ಇದೇ ರೀತಿಯಲ್ಲಿ ಒಂದು ಮನೆ ಮದ್ದು ಟ್ಯಾಬ್ಲೆಟ್ ಗಿಂತ ಬಹಳ ಚೆನ್ನಾಗಿ ಕೆಲಸ ಮಾಡೋದನ್ನ ಹೇಳ್ತೇನೆ. ಅದು ಏನು ಅಂತ ಹೇಳಿದ್ರೆ, 20 ಗ್ರಾಮ್ಗಳಷ್ಟು ಬೆಳ್ಳುಳ್ಳಿಯನ್ನ, ಹಸಿ ಬೆಳ್ಳುಳ್ಳಿ ಜಸ್ಟ್ ಕಟ್ ಮಾಡ್ಬಿಡೋದು, ಅದನ್ನ 20 ಗ್ರಾಮ್ ಅಷ್ಟು ತಗೊಳ್ಳೋದು. 1 ಚಮಚ ನಿಂಬೆ ಹಣ್ಣಿನ ರಸ, ಇವೆರಡನ್ನ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಸ್ಟಾರ್ಟ್ ಮಾಡಿದ್ರೆ ನೀವು, ಅದರಿಂದ ನಿಮಗೆ ಬಹಳಷ್ಟು ಚೆನ್ನಾಗಿ ನಿಮ್ಮ LDL ಕಡಿಮೆ ಆಗತ್ತೆ. ಇದರ ಜೊತೆಯಲ್ಲಿ ಫೈಬ್ರಿನೋಜನ್ ಅಂತ ನಾನೇನ್ ಹೇಳಿದೆ ಬಿಗಿನಿಂಗ್ ಅಲ್ಲಿ, ಈ ಫೈಬ್ರಿನೋಜನ್ ಹೆಚ್ಚಾಗದಂತೆ ನೋಡ್ಕೊಳ್ಳುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ ಗಳನ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ, ಅಂದ್ರೆ ನ್ಯೂಟ್ರಲ್ಗೆ ತರುತ್ತೆ. ನಾನು ನಿಮಗೊಂದು ರಿಸರ್ಚ್ ಪೇಪರ್ ತೋರಿಸ್ತಾ ಇದ್ದೀನಿ. ಈ ರಿಸರ್ಚ್ ಪೇಪರ್ ಅಲ್ಲಿ ಏನಾಗಿದೆ, 4 ಗ್ರೂಪ್ಗಳಾಗಿ ಜನರನ್ನ ಡಿವೈಡ್ ಮಾಡಿದ್ದಾರೆ. ಪ್ರತಿ ಗ್ರೂಪಿಗೂ, ಮೊದಲನೆಯ ಗ್ರೂಪಿಗೆ ನಾನು ಹೇಳಿದ ಹಾಗೆ ಬೆಳ್ಳುಳ್ಳಿ 20 ಗ್ರಾಮ್ 1 ಸ್ಪೂನ್ ಲೆಮನ್ ಜ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಎರಡನೇ ಗ್ರೂಪಿಗೆ ಬರೇ ಬೆಳ್ಳುಳ್ಳಿ ಕೊಟ್ಟಿದ್ದಾರೆ. ಮೂರನೇ ಗ್ರೂಪಿಗೆ ಲೆಮನ್ ಅನ್ನ ಕೊಟ್ಟಿದ್ದಾರೆ. 4ನೇ ಗ್ರೂಪಿಗೆ 2 ಕೊಟ್ಟಿಲ್ಲ, ಅವರನ್ನ ಕಂಟ್ರೋಲ್ ಗ್ರೂಪ್ ಅಂತ ಮಾಡಿದ್ದಾರೆ. ಯಾಕೆ 2 ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ನೀವು ಯಾವುದೇ ರಿಸರ್ಚ್ ಪೇಪರ್ ಗಳನ್ನ ನೋಡ್ರಿ, ಬಹಳಷ್ಟು ನ್ಯಾಚುರೋಪತಿ ಡಾಕ್ಟರ್ ಗಳನ್ನ ಕೇಳ್ರಿ, ಆಯುರ್ವೇದಿಕ್ ಡಾಕ್ಟರ್ ಗಳನ್ನ ಕೇಳ್ರಿ, ಎಲ್ಲರೂ ಹೇಳ್ತಕ್ಕಂಥದ್ದು ಬೆಳ್ಳುಳ್ಳಿ
ಮತ್ತೆ ನಿಂಬೆ ರಸ ಬಹಳ ಒಳ್ಳೇದು. ಲೆಮನ್ ಹನಿ ಜ್ಯೂಸ್ ದಿನ ಕುಡೀರಿ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ನೀವು ಬೆಳ್ಳುಳ್ಳಿ ತಿನ್ರಿ, ನಿಮ್ಗೆ BP ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ನೀವು ಬಹಳ ಜನ ಕೇಳಿದಿರಿ. ಈ ರಿಸರ್ಚ್ ಸೈಂಟಿಫಿಕಲಿ ಎವಿಡೆನ್ಸ್ ಬೇಸ್ಡ್. ನಾವು ಅಫಿಷಿಯಲ್ ನೇಚರ್ ಕ್ಯೂರ್ ಆಗಿರೋದ್ರಿಂದ ಅಫಿಷಿಯಲ್ ಆಗಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನೇ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ರಿಸರ್ಚ್ ಪೇಪರ್ ಅಲ್ಲಿ ಮೊದಲನೆಯ ಗ್ರೂಪ್ ಏನಿತ್ತು, ಅವರು 8 ವಾರಗಳ ಕಾಲ ನಿಂಬೆ ರಸ ಜೊತೆಯಲ್ಲಿ ಬೆಳ್ಳುಳ್ಳಿಯನ್ನ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 20 ಗ್ರಾಂ ಬೆಳ್ಳುಳ್ಳಿ, 1 ಚಮಚ ನಿಂಬೆ ರಸವನ್ನ ತಗೊಂಡಿದ್ರಿಂದ ಅವರಲ್ಲಿ ಬಂದ ಇಂಪ್ರೂವ್ಮೆಂಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಮೊದಲನೆಯ ಇಂಪ್ರೂವ್ಮೆಂಟ್ ಏನು, BP ಕಂಟ್ರೋಲ್ಗೆ ಬಂದಿದೆ. ಎರಡನೆಯ ಇಂಪ್ರೂವ್ಮೆಂಟ್ ಏನು, LDL ಕೊಲೆಸ್ಟ್ರಾಲ್ ನ ಲೆವೆಲ್ ಬಹಳ ಚೆನ್ನಾಗಿ ಕಡಿಮೆ ಆಗಿದೆ. ಮೂರನೆಯದು LDL ಕೊಲೆಸ್ಟ್ರಾಲ್ ಆಕ್ಸಿಡೇಷನ್ ಅನ್ನ ಇದು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಯಾವಾಗ LDL ನ ಆಕ್ಸಿಡೇಷನ್ ಕಡಿಮೆ ಆಗುತ್ತೋ ಅಥೆರೋಸ್ಕ್ಲಿರೋಸಿಸ್ ಅಂತಕ್ಕಂತಹ ಕಂಡೀಷನ್ ಬರುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ಮ ಫೈಬ್ರಿನೋಜನ್ ಲೆವೆಲ್ ಏನು ಜಾಸ್ತಿ ಇತ್ತೋ ಅದನ್ನ ಈ ಗಾರ್ಲಿಕ್ ಅಲ್ಲಿ ಇರ್ತಕ್ಕಂಥ ಅಲಾಸಿನ್ ಅಂತಕ್ಕಂತಹ ಕಾಂಪೌಂಡ್ ಬಹಳ ಚೆನ್ನಾಗಿ ಕಂಟ್ರೋಲ್ಗೆ ತಂದಿದೆ. ಇಷ್ಟು ಒಳ್ಳೆಯ ಉಪಯೋಗವನ್ನ ಕೊಡ್ತಕ್ಕಂತಹ, BPಯನ್ನ ಕಡಿಮೆ ಮಾಡ್ತಕ್ಕಂತಹ, ಫೈಬ್ರಿನೋಜನ್ ಲೆವೆಲ್ ಅನ್ನ ನಾರ್ಮಲ್ಗೆ ತರ್ತಕ್ಕಂತಹ, ಆಂಟಿ ಕೋಆಗ್ಲೆಂಟ್ ಗಳನ್ನ ನಾರ್ಮಲ್ಗೆ ತರ್ತಕ್ಕಂತಹ, ಹಾಗೂ ಅತಿ ಮುಖ್ಯವಾಗಿ HMG CoA ಅಂದರೆ LDL ಅನ್ನ ಉತ್ಪತ್ತಿ ಮಾಡತಕ್ಕಂತಹ ಪ್ರೋಸೆಸ್ ಅಲ್ಲಿ ಇಂಪಾರ್ಟೆಂಟ್ ಆದಂತಹ ಈ ಕಾಂಪೌಂಡ್ ಅನ್ನ ಇದು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುತ್ತೆ. ಹಾಗಾಗಿ LDL ಪ್ರೊಡಕ್ಷನ್ ಅನ್ನೇ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಅಲಾಸಿನ್ ನ ಕಂಟೆಂಟ್ ಇದರ ಜೊತೆಯಲ್ಲಿಯೇ LDL ಅನ್ನ ಬೈಲ್ ಆಸಿಡ್ ಗಳಾಗಿ ಕನ್ವರ್ಟ್ ಮಾಡಿ ದೇಹದಿಂದ ಹೊರ ಹಾಕ್ತಕ್ಕಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿಯೇ LDL ಲೆವೆಲ್ ನಾವು ಯಾವಾಗ ಇದನ್ನ ತಗೊಳ್ತೀವೋ ಬ್ಯಾಡ್ ಕೊಲೆಸ್ಟ್ರಾಲ್ ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ. ಒಳ್ಳೆ ಆರೋಗ್ಯವನ್ನ ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹೃದಯಾಘಾತವನ್ನ ತಡಿಲಿಕ್ಕೆ ಇದರ ಜೊತೆಯಲ್ಲಿ ದೈಹಿಕವಾದ ವ್ಯಾಯಾಮವನ್ನ ಬಹಳ ಚೆನ್ನಾಗಿ ಮಾಡ್ರಿ. ಆರೋಗ್ಯದಲ್ಲಿ ಹೆಚ್ಚಿನ ಹಣ್ಣು ತರಕಾರಿಗಳನ್ನ ತಗೊಳ್ರಿ. ಪಾಲಿಶ್ ಆದಂತಹ ಆಹಾರವನ್ನ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡ್ರಿ. ನಿಯಮಿತವಾಗಿ ರೆಗ್ಯುಲರ್ ಆಗಿ ನೀರಿನ ಕನ್ಸಂಪ್ಷನ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ, ಸೋ ದಟ್ ಹೃದಯಾಘಾತಗಳನ್ನ ತಡೀಲಿಕ್ಕೆ ಪ್ರಕೃತಿಯ ಮನೆ ಮದ್ದನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂತ ಕೆಲಸವನ್ನ ಮಾಡ್ರಿ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.